ನಿಮ್ಮೆಲ್ರಿಗೂ ಗೊತ್ತೈತಿ ತೆಂಗಿನ ಗಿಡಗಳಿಗೆ ರೋಗ ಬಂದು ಹೋಗೋದಕ್ಕಿಂತ ಈ ಹಂದಿ ಅಥವಾ ಮುಳ್ಳಂದಿ ಇವೆರಡರ್ನಿಂದ ತೆಂಗಿನ ಗಿಡಗಳು ಲಾಸ್ ಆಗೋದು ಭಾಳ ಚಾನ್ಸ್ ಇರ್ತೈತಿ. ಇಲ್ಲಿ ಒಂದು 40 ತೆಂಗಿನ ಗಿಡ ಹಚ್ಚಿದ್ದೆ, ಅದ್ರೊಳಗೆ ಒಂದೆರಡು ಈ ರೀತಿ ಮುಳ್ಳಂದಿಗಳು ತಿಂದು ಕಲಸ್ ಮಾಡ್ಯಾವ. ಇಲ್ಲಿ ನೋಡ್ಬೋದು ಯಾವ ರೀತಿ ತಿಂದೈತಿ ಅಂತೇಳಿ. ನಾ ಸುತ್ತ ಈ ರೀತಿ ಫೆನ್ಸಿಂಗ್ ಮಾಡೈತಿ, ಅಂದ್ರೂ ಅದು ಮುಳ್ಳಂದಿ ನಮ್ಮ ಕಡೆಗೆ ಅದಕ್ಕೆ ಏದಗ ಅಂತ ಕರೀತಾರೆ. ಈ ರೀತಿ ಫೆನ್ಸಿಂಗ್ ಇದ್ರೂ ಅದು ಬರ್ಲಿಕ್ಕೆ ಯಾವುದಾದ್ರೂ ಸಂಧಿ ಒಳಗೆ ಹಾಯಿಸಿ ಅದು ಬಂದೇ ಬರ್ತೈತಿ. ಅದು ಬರೋದು ತಡೆಗಟ್ಲಿಕ್ಕೆ ಆಗಂಗಿಲ್ಲ. ಹಂಗೆ ತಡೆಗಟ್ಬೇಕಂದ್ರೆ ಅದಕ್ಕೆ ಚೈನ್ ಲಿಂಕ್ ಫೆನ್ಸಿಂಗ್ ಮಾಡ್ಬೇಕಾಗ್ತೈತಿ. ಅದಕ್ಕೆ ಒಂದು ಸ್ವಲ್ಪ ಕಾಸ್ಟ್ ಹೆಚ್ಚಿಗೆ ಆಗ್ತೈತಿ, ಅಂದ್ರೆ ರೊಕ್ಕ ಜಾಸ್ತಿ ಹೋಗ್ತೈತಿ. ಅದು ಅಂದ್ರೂ ಅದು ಮತ್ತೆ ಎಲ್ಲಿ ಗ್ಯಾಪ್ ಇರ್ತೈತಿ, ನೆಲ ಅಡ್ಕೊಂಡು ಬಂದೇ ಬರ್ತೈತಿ. ಅದಕ್ಕೋಸ್ಕರ ನಾವು ಯಾವ ರೀತಿ ತೆಂಗಿನ ಗಿಡಗಳನ್ನ ಕಾಯ್ಕೋಬೋದು ಅಂದ್ರೆ ಅದಕ್ಕೊಂದು 4-5 ಮೆಥಡ್ ಅದಾವ. ಅದ್ರೊಳಗೆ ಒಂದು ಮೆಥಡ್ ಈ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ರೀತಿ ನಿಮ್ಮ ಹತ್ರ ಇರೋ ಚೀಲ ಏನಿರ್ತೈತಲ್ಲ, ಆ ಚೀಲನ ಜೂಮ್ನ ಬಿಚ್ಬೇಕಂದ್ರೆ ಆ ಚೀಲ ಬಿಚ್ಬೇಕು. ಈ ರೀತಿ ವಿಡಿಯೋದಾಗ ತೋರಿಸ್ತೀನಿ ಯಾವ ರೀತಿ ಬಿಚ್ಬೇಕು ಅನ್ನೋದು. ಆ ರೀತಿ ಬಿಚ್ಚಿ ಒಂದು ಸ್ವಲ್ಪ ಬುಡನ ಬಿಡಿಸಿ ಅದು ಅರ್ಧ ನೆಲದಾಗ ಹೋಗ್ಬೇಕು, ಮತ್ತು ಇನ್ನೂ ಅರ್ಧ ಮೇಲ್ಗಡೆ ಬಂದು ಈ ರೀತಿ ಕಟ್ಟಬೇಕು. ಇಲ್ಲಿ ವಿಡಿಯೋದಾಗ ಕಟ್ಟಿನಿ ನೋಡ್ರಿ. ಈ ರೀತಿ ಕಟ್ಟಿದ್ರೆ ಏನಾಗ್ತೈತಿ ಅಂದ್ರೆ ಅದು ಯಾವಾಗ ಇಲ್ಲಿ ತಿಲ್ಲಕ್ಕೆ ಬರ್ತೈತಿ, ತಿಲ್ಲಕ್ಕೆ ಬಂದಾಗ ಈ ಎಳೆ ಏನಿರ್ತೈತಿ ಅದರ ಹಲ್ಲಾಗಿ ಸಿಗಿಬಿದ್ದು ಅದು ಒಂದು ಸ್ವಲ್ಪ ಇನ್ಕಂಫರ್ಟೇಬಲ್ ಫೀಲ್ ಆಗ್ತೈತಿ. ಅದು ಹಲ್ಲಾಗಿ ಸಿಗಿಬಿದ್ದ ಮ್ಯಾಗ ಅದು ತಿಲ್ಲಕ್ಕೆ ಬರಂಗಿಲ್ಲ. ಅದಕ್ಕೆ ಅದು ಅಲ್ಲೇ ಬಿಟ್ಟು ಹೋಗ್ತೈತಿ. ಮತ್ತು ಇನ್ನೊಂದ್ಸಲ ನಿಮ್ಮ ತೋಟದ ಕಡೆಗೆ ಬರಂಗಿಲ್ಲ ಅಂತೇಳಿ ಮಂಡ್ಯದ ರೈತರು ಜೈರಾಮಣ್ಣ ಅಂತ ಹೇಳ್ಯಾರ. ಅವ್ರದ್ದು ಒಂದು ವಿಡಿಯೋ ನೋಡಿದೆ, ಮತ್ತು ಅವ್ರ ಹತ್ರ ಫೋನ್ ಮಾಡಿ ಮಾತಾಡಿದೆ. ಅವರು ಯಾವ ರೀತಿ ಕಟ್ಬೇಕು ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ರು. ನನಗೆ ಇದೇ ರೀತಿ ಅರ್ಥ ಆಗಿ ಈ ರೀತಿ ಕಟ್ಟಿನಿ. ಇವು ನಿಮ್ಗೂ ಹೆಲ್ಪ್ ಆಗ್ಬೋದು. ಈಗ ಬೇರೆ ಒಂದು ಗಿಡಕ್ಕೆ ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಅಂತೇಳಿ. ನೋಡ್ಬೋದು ಈ ರೀತಿ ಎಲ್ಲ ಗಿಡಕ್ಕೆ ಕಟ್ಟೀನಿ. ಎಲ್ಲ ಗಿಡಕ್ಕೆ ಕಟ್ಟಿಲ್ಲ, ಒಂದು 4 ಗಿಡಕ್ಕೆ ಕಟ್ಟೀನಿ. ಈಗ ಮತ್ತೊಂದು ಗಿಡಕ್ಕೆ ನಿಮ್ಗೆ ಕಟ್ಟಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಟ್ಬೇಕಂತೇಳಿ. ಇಲ್ಲಿ ನೋಡ್ಬೋದು, ಇಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಸಂಬಂಧ ಈ ತೆಂಗಿನ ಗಿಡ ಸುತ್ತಾನ ಶಾಣೋಬ್ ಹಾಕೀನಿ. ಇದನ್ನು ಸ್ವಲ್ಪ ಕಟ್ ಮಾಡ್ಕೋತೀನಿ, ಯಾಕಂದ್ರೆ ಈಗ ಅಡ್ಡ ಮತ್ತೆಗ ತೊಂದರೆ ಆಗ್ತೈತಿ. ಇದು ಉದ್ದೇಶನೂ ಅದೇ, ನಾವು ಇದು ಕಟ್ ಮಾಡಿ ಇಲ್ಲಿ ಮಲ್ಚಿಂಗ್ ಮಾಡ್ಬೇಕಂತೇಳಿ ಹಾಕೈತಿ. ಈಗ ಇದನ್ನ ಅರ್ಧ ಈ ರೀತಿ ಕಟ್ ಮಾಡ್ತೀನಿ. ಮತ್ತು ಇಲ್ಲಿ ಒಣ ಹೊದಿಕೆ ಅಂದ್ರೆ ಇಲ್ಲಿ ಸದ್ಯ ಕಳೆ ಏನು ಕೀಳಿರ್ತೀವಲ್ಲ ಅದನ್ನು ಇಲ್ಲೇ ಹಾಕೀನಿ. ಅದನ್ನೆಲ್ಲ ಒಂದು ಸ್ವಲ್ಪ ಸೈಡಿಗೆ ಸರಿಸ್ಕೋತೀನಿ. ನಿಮ್ಗೆ ಇದೆಲ್ಲ ಕಟ್ಟೋದು ಆಗಲಿಲ್ಲ ಅಂದ್ರೆ ಟೆಂಪ್ರರಿ ಒಂದು ಮೆಥಡ್ ಹೇಳ್ತೀನಿ. ಇಲ್ಲಿ ನೋಡ್ಬೋದು, ಇದು ಡಾಂಬರ್ ಗುಳಿಗೆ ಅಂತ. ಇದು ಇಟ್ರು ಇದ್ರ ಸ್ಮೆಲ್ಲಿಗೆ ಬರಲ್ಲ ಅಂತ ಹೇಳ್ತಾರ, ಅಂದ್ರೆ ಮುಳ್ಳಂದಿ ಬರಂಗಿಲ್ಲ ಅಂತ ಹೇಳ್ತಾರ. ಈಗ ಸದ್ಯಕ್ಕೆ ಏನಾದ್ರು ಒಂದು ಮಾಡ್ಬೇಕಲ್ಲ, ಅದ್ರ ಸಂಬಂಧ ಇದನ್ನು ಇಟ್ಟಿದ್ದೆ. ಈಗ ಮೊದಲ ಇದ್ರದ್ದು ಇಲ್ಲಿ ಸುತ್ತ ಎಲ್ಲ ಒಂದು ಸ್ವಲ್ಪ ಸ್ವಚ್ಛ ಮಾಡಿಸ್ಕೋತೀನಿ. ಕ್ಲೀನ್ ಆಯಿತು. ಈಗ ಈ ಸೆಣಬನ್ನ ಕೊಯ್ಕೋತೀನಿ. ನೋಡ್ಬೋದು, ಸುತ್ತ ಕ್ಲೀನ್ ಮಾಡ್ಕೊಂಡೆ. ಇದು ಕಟ್ ಮಾಡಿ ಇಲ್ಲೇ ಇಟ್ಟೀನಿ, ಯಾಕಂದ್ರೆ ಮತ್ತು ಅದು ಈ ಪ್ಲಾಸ್ಟಿಕ್ನ ಹಾಕ್ಬೇಕು, ಮತ್ತು ಅದನ್ನು ಇಲ್ಲೇ ಮುಚ್ಚಿಸ್ತೀನಿ ಅದ್ರ ಸಂಬಂಧ. ಈಗ ಈ ಗುದ್ದಲಿ ಅಥವಾ ನಿಮ್ಮ ಹತ್ರ ಏನಿರ್ತೈತೆ ಅದು ತೊಗೊಂಡು ಈ ರೀತಿ ಸುತ್ತ ಬಿಡಿಸ್ಕೋಬೇಕು. ಅಂದ್ರೆ ಒಂದು ಸ್ವಲ್ಪ ಅಡ್ಡಬೇಕು. ನಿಮ್ಗೆ ಅಡ್ಡಿ ತೋರಿಸ್ತೀನಿ. ನೋಡ್ಬೋದು, ಈ ರೀತಿ ಸುತ್ತ ಬಿಡಿಸ್ಕೊಂಡೈತಿ. ಇದನ್ನು ನಾವು ಬಿಡಿಸ್ಕೋವಾಗ ಒಂದು ಸ್ವಲ್ಪ ಜಾಗೃತಿಯಿಂದ ಇರಬೇಕು, ಯಾಕಂದ್ರೆ ನಮ್ಮ ಮೇನ್ ಕಾಯಿ ಇಲ್ಲೇ ಒಳಗಿರ್ತೈತಿ. ಅದಕ್ಕೇನೂ ಹಾನಿ ಆಗ್ಲಾರ್ದಂಗೆ ಬಿಡಿಸ್ಕೋಬೇಕು. ಈಗ ಇದನ್ನು ಮನೆಯಿಂದನೇ ಬಿಡಿಸ್ಕೊಂಡು ಬಂದಿನ ಈ ರೀತಿ ಕಾಣ್ತೈತಿ, ನೋಡ್ಬೋದು ನೀವು. ಇದನ್ನ ಯಾವ ರೀತಿ ಬಿಡಿಸ್ಬೇಕಂತೇಳಿ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಈಗ ಇದನ್ನ ಯಾವ ರೀತಿ ಕಟ್ಬೇಕಂದ್ರೆ ಈ ರೀತಿ ಒಂದು ತುದಿನ ಇಲ್ಲಿ ಕಟ್ಟಬೇಕು. ಇದು ಸುತ್ತ ಈ ರೀತಿ ಹಾಕಬೇಕು. ಪೂರ್ತಿ ಒಟ್ಟು ಬುಡನ ಕವರ್ ಆಗಬೇಕು. ಅದು ಎಲ್ಲಿ ಬಾಯಿ ಹಾಕ್ಲಿಕ್ಕೆ ಜಾಗ ಇರ್ಲಾರ್ದಂಗೆ, ಅಕಸ್ಮಾತ್ ಬಾಯಿ ಹಾಕಿದ್ರೂ ಈ ಎಳೆ ಏನಿರ್ತೈತಿ ಅದ್ರೊಳಗೆ ಸಿಗಿ ಬೀಳ್ಬೇಕು ಅನ್ನಂಗೆ ಆ ರೀತಿ ಕಟ್ಟಬೇಕು.
ಈಗ ಇದು ಹಾಕಿದ್ಮ್ಯಾಕ ಅದು ವಾಪಸ್ ಮುಚ್ಚಬೇಕು. ಈಗ ಮುಚ್ಚಿದ್ಮ್ಯಾಕ ಒಂದು ಸ್ವಲ್ಪ ತುಳಿಬೇಕು, ಅಂದ್ರೆ ಗಟ್ಟಿಯಾಗಿ ಒಳಗೆ ಕುಂದ್ರಂಗ ಈ ರೀತಿ. ಈ ರೀತಿ ಗಟ್ಟಿಯಾಗಿ ಕುಂದಿರ್ತೈತಿ ಅದು. ಹಿಂಗೆ ತಿಲ್ಲಕ್ಕೆ ಬಂದಾಗ ಇದು ಬಾಯಿ ಒಳಗೆ ಸಿಗ್ಬಿಡೋದು, ಇದೇ ನಮ್ಮ ಮೇನ್ ಉದ್ದೇಶ. ಈಗ ನಾ ತೆಗೆದಿರೋ ಹುಲ್ನ ಇಲ್ಲೇ ವಾಪಸ್ ಹಾಕ್ತೀನಿ ಮಲ್ಚಿಂಗ್. ಈಗ ಮತ್ತೆ ಇದು ಶಾಣಬನ್ನ ಅದ್ರ ಸುತ್ತ ಹಾಕ್ತೀನಿ. ನಾನು ನಾಳೆ ಅಥವಾ ನಾಡಿದ್ದು ಏನು ಮಾಡ್ತೀನಿ ಅಂದ್ರೆ, ಈಗ ಸದ್ಯಕ್ಕೆ ಒಂದು 5 ಗಿಡಗಳಿಗೆ ಮಾತ್ರ ಈ ರೀತಿ ಮಾಡೀನಿ. ಇನ್ನೂ ಭಾಳಷ್ಟು ಗಿಡ ಅದಾವ. ಬೇವಿನ ಹಿಂಡಿ ತರಿಸಿಡ್ತೀನಿ. ತರಿಸಿದ್ಮ್ಯಾಕ ಈಗ ಹೆಂಗಿದ್ರು ಬುಡನ ಒಂದು ಸ್ವಲ್ಪ ಹಡ್ಡಿರ್ತೀನಲ್ಲ, ಅದರೊಳಗೆ ಬೇವಿನ ಹಿಂಡಿ ಇದ್ರ ಸಂಗಟ ಬೇವಿನ ಹಿಂಡಿನ ಹಾಕಿ ಮುಚ್ಚಿಬಿಡ್ತೀನಿ. ಇದಕ್ಕೆ ನಮ್ಮ ಗಿಡಗಳಿಗೆ ಗೊಬ್ಬರನೂ ಕೊಟ್ಟಂಗೆ ಆಗ್ತೈತಿ. ನಿಮ್ಮ ಹತ್ರ ಸಾಧ್ಯವಾದ್ರೆ ನೀವು ಹಿಂಗೆ ಮಾಡಿರಿ. ನೀವು ಬೇವಿನ ಹಿಂಡಿ ಇಲ್ಲಾಂದ್ರೆ ನೀವು ಯಾವ ಗೊಬ್ಬರ ಯೂಸ್ ಮಾಡ್ತೀರಿ ಅದನ್ನು ಹಾಕಿರಿ. ಇನ್ನು ಕೆಲವೊಬ್ಬರು ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಮಣ್ಣು ಹಾಳಾಗ್ತದೆ ಅಂತ ಅನ್ಬೋದು. ಆದ್ರೆ ಅದು ಕರೆಕ್ಟ್ ಐತಿ. ಅದ್ರ ಸದ್ಯಕ್ಕೆ ನಮ್ಗೆ ಇದು ಅನಿವಾರ್ಯ ಅದ. ಅದಕ್ಕೆ ಈ ಕೆಲಸ ನಾವು ಮಾಡಲೇಬೇಕಾಗೈತಿ. ಇದ್ರ ಸಂಗಟ ಇನ್ನೂ 4-5 ವಿಧಾನಗಳು ಅದಾವ. ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡಿರಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಯಾವ ರೀತಿ ನಾವು ಮುಳ್ಳಂದಿನ ತಡೆಗಟ್ಬೋದು ಅಂತೇಳಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗಮಿ. ನಮಸ್ಕಾರ.